ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ, ಹಾಗೆ ಫ್ರೆಂಡ್ಸ್ ನಾನಿವತ್ತು ಬುಧವಾರ ಬೆಳಗ್ಗೆಯಿಂದ ಲಾಗ್ನ ಶುರು ಮಾಡಿದ್ದೀನಿ. ಸೊ ಏನು ವರ್ಕ್ ಕೂಡ ಸ್ಟಾರ್ಟ್ ಮಾಡಿಲ್ಲ ಫ್ರೆಂಡ್ಸ್. ಹಾಗೆ ಇನ್ನೇನು ಲಾಗ್ನ ಶುರು ಮಾಡಿ ನನ್ನ ನೆಕ್ಸ್ಟ್ ಏನು ವರ್ಕ್ ಕೆಲಸ ಇದಾವಲ್ಲ ಅದೆಲ್ಲ ಮುಗಿಸ್ಕೊಂಡ್ಬಿಡೋಣ ಅಂತೇಳಿ ಲಾಗ್ನ ಶುರು ಮಾಡಿಕೊಂಡೆ. ಹಾಗೆ ಫ್ರೆಂಡ್ಸ್ ಇವತ್ತಿನ ಡೇ ಯಾವ ಥರ ಇರುತ್ತೆ ಅಂತೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಫ್ರೆಂಡ್ಸ್ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕು ಶೇರು ಕಮೆಂಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಮೊದಲಿಗೆ ನೀವೇ ನೋಡ್ಬೋದು, ಮೊದಲು ವ್ಯೂವರ್ಸ್ ಕೂಡ ನೀವೇ ಆಗಿರ್ತೀರಾ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್ ನಾನು ಯಾವಾಗಲೂ ನಿಮಗೆ ಗೊತ್ತೇ ಇರುತ್ತೆ, ನನ್ನ ಕಿಚನಿಗೆ ಎಂಟರ್ ಆದರೆ ಫಸ್ಟ್ ಕಿಚನ್ ಕ್ಲೀನಿಂಗ್ ಇರುತ್ತೆ ನೋಡಿ. ಇನ್ನು ನೈಟ್ ಹೊತ್ತು ನಾನು ಇನ್ನೂ ಆಲ್ಮೋಸ್ಟ್ ಕ್ಲೀನ್ ಮಾಡಲ್ಲ ಫ್ರೆಂಡ್ಸ್, ನಿಮ್ಗೆ ಗೊತ್ತೇ ಇರುತ್ತೆ. ನನ್ನ ಡೈಲಿ ವ್ಯೂವರ್ಸ್ ಆಗಿದ್ದರೆ ನಿಮಗೆ ಗೊತ್ತೇ ಇರುತ್ತೆ. ಸೊ ನನ್ನ ಕಿಚನ್ ಎಂಟರ್ ಆಗೋಷ್ಟರಲ್ಲಿ ನನ್ನ ಕೆಲಸನ ಎಂಟರ್ ಆದಮೇಲೆ ಕ್ಲೀನಿಂಗು ಕುಕ್ಕಿಂಗು ಎಲ್ಲನೂ ಶುರು ಆಗುತ್ತೆ. ಜೊತೆಗೆ ನೋಡಿ ಏನಾಗಿದೆ ಅಂತ ಫ್ರೆಂಡ್ಸ್, ಉಳ್ಳಾನೆ ಸತ್ತೋಗ್ಬಿಟ್ಟೈತೆ. ಇನ್ನು ಹಾಗೆ ಫ್ರೆಂಡ್ಸ್ ನನ್ನ ಮಕ್ಕಳನ್ನ ನೀವು ಕೇಳೋದಾದರೆ ನೋಡಿ ಫ್ರೆಂಡ್ಸ್, ಒಬ್ಬ ಇಲ್ಲಿ ಮಲಗಿದ್ದಾನೆ, ಫ್ರೆಂಡ್ಸ್ ಇನ್ನೊಬ್ಬ ಇಲ್ಲಿ ಮಲಗಿದ್ದಾನೆ ಅವ್ರ ಅಪ್ಪನ ಹತ್ರ. ಹಾಗೆ ಫ್ರೆಂಡ್ಸ್ ನಿನ್ನೆ ನೈಟ್ ನನ್ನ ಮಕ್ಕಳು ಮಲಗೋದು ಕೂಡ ಲೇಟ್ ಆಯಿತು. ಅಷ್ಟರಲ್ಲಿ ನೋಡಿ ಮನೆ ಥರನೇ ಇರಲ್ಲ, ಹಾಗೆ ಮನೆ ಚೇಂಜ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಒಂದು ನೈಟಲ್ಲೇ ನೋಡಿ ಮನೆ ಯಾವ ರೀತಿ ಆಗಿದೆ ಅಂತೇಳಿ, ನನ್ನ ಮಕ್ಕಳು ಮಾಡಿರೋ ಅವಾಂತರಗಳು. ಇಲ್ಲಿ ನೋಡಿ ಆಲ್ಸೋ ಇಲ್ಲಿನೂ ಅಷ್ಟೇ. ಫ್ರೆಂಡ್ಸ್ ಟೈಮ್ ಕೂಡ ಆಗ್ತಾ ಬಂತಲ್ವಾ, ಸೊ ಹಾಗೆ ಬೇಗ ಸ್ವಲ್ಪ ಕುಕ್ಕಿಂಗ್ ಮಾಡ್ಕೊಂಡ್ಬಿಡ್ತೇನೆ. ಸೊ ಬನ್ನಿ ಇವತ್ತಿನ ಬ್ರೇಕ್ಫಾಸ್ಟ್ಗೆ ಏನು ಪ್ರಿಪೇರ್ ಮಾಡ್ತೀನಿ ಅಂತ ಇದನ್ನು ನಾವಲ್ಲಿ ಶೇರ್ ಮಾಡ್ಕೊಳ್ತೀನಿ. ಮತ್ತೆ ಯಾಕಂದ ಯಾಕೆ ಬುದ್ದು ಅಡುಗೆ ಪಡ್ಗೆ ಏನು ಮಾಡಕ್ ಬಿಡಲ್ಲ ರೀ ಯಾಕಪ್ಪ ಬಾ. ಹಾಗೆ ಫ್ರೆಂಡ್ಸ್ ನನ್ನ ಚಿಕ್ಕ ಮಗ ಸ್ವಲ್ಪ ಹೊತ್ತು ಅತ್ತ ಇವಾಗ ಆ ಕಡೆ ಹೊರಟ. ಇವಾಗಾದರೂ ಸ್ವಲ್ಪ ಕೆಲಸನ ಮುಗಿಸ್ಕೊಳ್ತೀನಿ, ಮತ್ತೆ ಸಿಗ್ತೇನೆ. ಸಿಲಿತಾರೆ ನೋಡಿ. ಯಾಕೆ ಮಗನ ಮತ್ತೆ ಮಲ್ಕೊಂಡಿದ್ದೆ ದೀಕ್ಷಿತಣ? ಕಾಫಿ ಕುಡಿತ್ಯಾ? ಯಾಕಪ್ಪ? ತಲೆ ಮೇಲೆ ಇಕ್ಕಂತಾನೆ ಯಾಕೆ? ಏನಾಯ್ತು? ಸರಿ ಬಿಡ ಆಯ್ತು. ಇದೇನಿದು ಮನೆ ಹಿಂಗೆ ಮಾಡಿದ್ದೀರಾ? ಮನೆ ಏನು ಹಿಂಗೆ ಮಾಡಿದ್ದೀರಾ? ಗಾಡಿ ಬಿಡ್ತಾವನೆ ಗುಂಡ. ಹಾಗೆ ಫ್ರೆಂಡ್ಸ್ ಕ್ಲೀನಿಂಗ್ ಮಾಡ್ಕೊಂಡ್ಬಿಡೋಣ ಅಂತೇಳಿ ಕಿಚನಿಗೆ ಬಂದೆ. ಜೊತೆಗೆ ನಾನು ನೈಟು ಹೆಸ್ರು ಕಾಳು ಮತ್ತು ಕಡಲೆಕಾಳನ್ನ ನೆನೆಹಾಕಿದ್ದೆ. ಸೊ ಬೆಳಗ್ಗೆ ಪಲ್ಯ ಮಾಡೋಣ ಚಪಾತಿ ಮಾಡಿ ಅಂತೇಳಿ. ಹಾಗೆ ಫ್ರೆಂಡ್ಸ್ ಇವಾಗ ನಾನು ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ನೆನ್ಕೊಂಡಿದೆ ಅಲ್ವಾ, ಅಂದರೆ ನೀರಿನ ಕ್ವಾಂಟಿಟಿನೂ ಸ್ವಲ್ಪ ಕಮ್ಮಿನೇ ಆಗಿಬಿಟ್ಟಿದೆ, ಅಷ್ಟು ಚೆನ್ನಾಗಿ ಹೀರ್ಕೊಂಡು ನೆನ್ಕೊಂಡ್ಬಿಟ್ಟಿದೆ. ಹಾಗೆ ಫ್ರೆಂಡ್ಸ್ ಕಿಚನ್ ಕೂಡ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಕ್ಲೀನ್ ಮಾಡ್ಕೊಂಡ್ರೆ ನಮಗೊಂದು ಸ್ಯಾಟಿಸ್ಫ್ಯಾಕ್ಷನು, ಅದರಲ್ಲೂ ಎಕ್ಸ್ಪೆಷಲಿ ಹೆಣ್ಮಕ್ಳಿಗೆ. ಅದರಲ್ಲೂ ಕಿಚನ್ನ ಇಷ್ಟಪಟ್ಟು ಮತ್ತು ಕಿಚನ್ನ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ನಮಗೆ ಕಿಚನ್ ಕ್ಲೀನ್ ಇದ್ರೇ ನೆಕ್ಸ್ಟ್ ಸ್ಟೆಪ್ ನಾವು ತೊಗೊಳ್ಳಿಕ್ಕೆ ಸಾಧ್ಯ. ಇಲ್ಲಿ ಕ್ಲೀನಿಂಗ್ ಮಾಡ್ಕೊಳ್ತಾ ಇಲ್ಲ ಕಿಚನ್. ಸೊ ನೋಡಿ ನನ್ನ ಮಗ ಬಂದು ಎಷ್ಟು ತೀಟೆ ಮಾಡ್ತಾನೆ. ಏನು ಬೇಕಂದ? ಏನು ಬೇಕು ನಿಂಗೆ? ಅದಾ? ಹಾಗೆ ಫ್ರೆಂಡ್ಸ್ ನಾನು ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದ ನನ್ನ ಚಿಕ್ಕ ಮಗ ಬಂದೇ ಬಿಟ್ಟ. ನನಗೆ ಕ್ಲೀನಿಂಗ್ ಮಾಡುವಾಗ ಡಿಸ್ಟರ್ಬೆನ್ಸ್ ಇರಬಾರ್ದು ಫ್ರೆಂಡ್ಸ್. ಬಟ್ ಏನು ಮಾಡೋಣ, ಚಿಕ್ಕ ಮಕ್ಕಳು ಇರೋ ಜಾಗದಲ್ಲಿ ಏನು ಮಾಡೋಕ್ಕಾಗಲ್ಲ, ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ವಾ. ಹಾಗೆ ನನ್ನ ಚಿಕ್ಕ ಮಗುನೇ ಎತ್ಕೊಂಡೇ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ. ಸೊ ಅವನು ಕೂಡ ಸುಮ್ಮನೆ ಪಿಲ ಅಂತೇಳಿ ಕಂಡ್ಬಿಟ್ಟು ನೋಡ್ತಾ ಇದ್ದಾನೆ. ಹಾಗೆ ಫ್ರೆಂಡ್ಸ್ ನೈಟು ನನ್ನ ಮಕ್ಕಳು ಮಲಗೋದು ಸ್ವಲ್ಪ ಲೇಟ್ ಆಗಿದ್ದರಿಂದ ಮನೆ ಅವಸ್ಥೆನೇ ಚೇಂಜ್ ಆಗಿಬಿಟ್ಟಿದೆ. ಎಲ್ಲ ಫುಲ್ಲು ಆಟ ಸಾಮಾನು ಹಳ್ಳಿ ಮನೆ ಎಷ್ಟು ರೂಮ್ಸ್ ಇದ್ದಾವೆ ಅಷ್ಟು ರೂಮ್ಸ್ನ ರಾಡಿ ಮಾಡಿ ನನ್ನ ಮಕ್ಕಳು ಚೆನ್ನಾಗಿ ಆಟಾಡಿ ಆಮೇಲೆ ಬಂದು ಮಲಗಿದ್ರು. ಜೊತೆಗೆ ಅವನ್ನೆಲ್ಲ ಎತ್ತಿಟ್ಟು ಫ್ರೆಂಡ್ಸ್, ಅವನ್ನ ಎತ್ತಿಡೋಕ್ಕೆ ಅದೇ ಒಂದು ನನಗೆ ಬೆಳಗ್ಗೆ ಎಕ್ಸಸೈಸ್ ಅಂತಲೇ ಹೇಳ್ಬೋದು. ನಾನು ಯಾವ ಎಕ್ಸಸೈಸ್ ಮಾಡೋದೇ ಬೇಡ ನೋಡಿ, ಅದೇ ಎಕ್ಸಸೈಸ್ ಆಗುತ್ತೆ. ಈ ಆಟ ಸಾಮಾನೆಲ್ಲ ಎತ್ತಿಟ್ಟು ಕಸ ಹೊಡೆದು ಮನೆ ಆರ್ಗನೈಸ್ ನೀಟಾಗಿ ಮಾಡೋಷ್ಟರಲ್ಲಿ. ಜೊತೆಗೆ ಫ್ರೆಂಡ್ಸ್ ಬೆಡ್ಶೀಟ್ ಎಲ್ಲ ನೀಟಾಗಿ ಮಚ್ಚಿಟ್ಟು
ಇನ್ನು ನನ್ನ ಮಕ್ಕಳು ಕಿಚನಿಗೆ ಹೊರಟೆ, ನಾನು ಕುಕ್ಕಿಂಗ್ ಮಾಡೋಣ ಟೈಮ್ ಆಗಿಬಿಡುತ್ತೆ ಅಂತೇಳಿ. ನಾನು ನೋಡಿ ನನ್ನ ಮಕ್ಕಳು ಹೇಗೆ ಆಟ ಆಡ್ತಾ ಇದ್ದಾರೆ ಅಂತೇಳಿ. ಸೊ ಎಷ್ಟು ಕಿತಾಪತಿ ಅಂದರೆ ಫ್ರೆಂಡ್ಸ್ ಹೇಳೋಕ್ಕೆ ಆಗಲ್ಲ, ಅಷ್ಟು ಕಿತಾಪತಿ ಮಾಡ್ತವೆ ನನ್ನ ಮಕ್ಕಳು. ನನ್ನ ಮಕ್ಕಳೇ ಅಂತಲ್ಲ, ಆಲ್ಮೋಸ್ಟ್ ಎಲ್ಲ ಮಕ್ಕಳು ಕೂಡ ಇದೆ ಅನಿಸುತ್ತೆ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಅವ್ರ ಪಾಡಿಗೆ ಅವ್ರು ಆಟ ಆಡ್ತಾ ಇರಲಿ ಅಂತೇಳಿ ಬಿಟ್ಟು ಹೋದೆ. ಬಟ್ ಪರವಾಗಿಲ್ಲ, ಒಂದು ಸ್ವಲ್ಪ ಹೊತ್ತು ನನ್ನ ಮಗ ಆಟ ಆಡ್ದ, ನಂಗೆ ಅದೇ ಖುಷಿ. ಅಷ್ಟರಲ್ಲಿ ಒಂದಿಷ್ಟು ನನಗೆ ಸಾಧ್ಯವಾದಷ್ಟು ಆ ಗ್ಯಾಪಲ್ಲಿ ಎಷ್ಟು ವರ್ಕ್ ಮಾಡಬೇಕಲ್ಲ ಅಷ್ಟು ಕೆಲಸನ ನಾನು ಮಾಡಿಕೊಂಡೆ. ಹಾಗೆ ಫ್ರೆಂಡ್ಸ್, ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಇನ್ನು ಇವಾಗ ಕುಕಿಂಗ್ ಶುರು ಮಾಡ್ಕೊಂಬಿಡೋಣ ಅಂತೇಳಿ ಮೊದಲಿಗೆ ನಾನೊಂದು ಸ್ವಲ್ಪ ಕಾಫಿನ ಕುಟ್ಕೊಂಡ್ಬಿಡ್ತೀನಿ. ಸೊ ಆಮೇಲೆ ಕುಕಿಂಗ್ ಶುರು ಮಾಡ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಎಲ್ಲ ಕ್ಲೀನ್ ಆಯಿತು. ಎಲ್ಲ ರೂಮ್ಸ್ ಎಲ್ಲ ಕ್ಲೀನ್ ಮಾಡಾಯಿತು. ಎಲ್ಲ ಕ್ಲೀನ್ ಮಾಡಾಯ್ತವೆ. ಮಕ್ಕಳು ಆಟ ಆಡ್ತಾ ಇದ್ದಾರೆ. ಕೊನೆವರೆಗೂ ಸ್ಕಿಪ್ ಮಾಡಿ ನೋಡಿ. ಹಾಗೆ ಫ್ರೆಂಡ್ಸ್, ಇನ್ನು ಸ್ವಲ್ಪ ಕಾಫಿ ಕುಡಿದ್ರೆ ಮೈಂಡ್ ನನಗೆ ಸ್ವಲ್ಪ ರಿಲೀಫ್ ಅನಿಸುತ್ತೆ. ಪ್ಲಸ್ ಕಾಫಿ ಜೊತೆಗೆ ಬಿಸ್ಕೆಟು ಅಥವಾ ಮಂಡಕ್ಕಿ ಏನಾದರೂ ಒಂದು ಸ್ವಲ್ಪ ತಿಂದ್ಕೊಂಡ್ರೆ ಸ್ವಲ್ಪ ಹೊಟ್ಟೆಗೂ ಸಹ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಸ್ವಲ್ಪ ಎನರ್ಜಿ ಬೂಸ್ಟ್ ಅಂತಲೇ ಹೇಳ್ಬೋದು ನನಗೆ ಮಾತ್ರ ಕಾಫಿ. ಸೊ ಹಾಗಾಗಿ ಫ್ರೆಂಡ್ಸ್, ಕಾಫಿನ ಮಾಡ್ಕೊಳ್ತಾ ಇದ್ದೀನಿ. ನಾನು 2 ಟೈಮ್ಸ್ ತೊಗೊಳ್ತೀನಿ, ಮಾರ್ನಿಂಗ್ ಮತ್ತು ಈವ್ನಿಂಗು. ಸೊ ಕಾಫಿ ಮಾಡ್ಕೊಂಡು ಕುಡಿದ್ಬಿಡೋಣ ಅಂತೇಳಿ ಬಂದ. ಜೊತೆಗೆ ಫ್ರೆಂಡ್ಸ್, ಇನ್ನು ನನ್ನ ಚಿಕ್ಕ ಮಗ ಪರವಾಗಿಲ್ಲ, ಯಾಕೋ ಅವ್ನ ಪಾಡಿಗೆ ಅವನು ಆಟ ಆಡ್ತಾ ಇದ್ದಾನೆ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಇವತ್ತಿನ ಬ್ರೇಕ್ಫಾಸ್ಟ್ಗೆ ಅಂತೇಳಿ ಪಲ್ಯ ಮಾಡ್ತಾಯಿದ್ದೀನಿ. ಕ್ವಿಕ್ಕಾಗಿ ಮಾಡ್ಕೊಬೋದು. ವೆಜಿಟೇಬಲ್ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಚಪಾತಿ ಆಗಲಿ ದೋಸೆ ಆಗಲಿ ಸಖತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಹಾಗೆ ಫ್ರೆಂಡ್ಸ್, ಇನ್ನು ಫೈನಲಿ ಕಾಫಿ ಕೂಡ ಆಯಿತು. ಹಾಗೆ ಫ್ರೆಂಡ್ಸ್, ಇವತ್ತು ಸ್ವಲ್ಪ ಎದ್ದಿದ್ದು ಕೂಡ ಲೇಟು, 7 o'clock ಈ ಥರ ನಾನು ನಿಯರಲ್ಲಿ ಎದ್ದಿದ್ದು. ಸೊ ಹಾಗಾಗಿ ಇನ್ನು ಈ ಥರ ವೀಡಿಯೋ ಶೂಟ್ ಮಾಡೋದ್ರಿಂದ ಇನ್ನೂ ಸ್ವಲ್ಪ ಟೈಮ್ ಎಕ್ಸ್ಟೆಂಡ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಬಿಸಿ ಬಿಸಿ ಕಾಫಿ ಕೂಡ ಆಯಿತು. ಸೊ ಇವಾಗ ಕಾಫಿನ ಕುಡಿದು ಮೈಂಡ್ ರಿಲೀಫ್ ಮಾಡಿಕೊಂಡು, ಸೊ ನನ್ನ ನೆಕ್ಸ್ಟ್ ಸ್ಟೆಪ್ ಏನಿದೆಯಲ್ಲ, ಸೊ ನೆಕ್ಸ್ಟ್ ಸ್ಟೆಪ್ಪು ಅಂದರೆ ಕುಕ್ಕಿಂಗೇ ಫ್ರೆಂಡ್ಸ್. ಕುಕ್ಕಿಂಗ್ ಮಾಡಲೇಬೇಕು. ಅದರಲ್ಲಿ ಎಸ್ಪೆಷಲಿ ಮಕ್ಕಳಿದ್ರೆ ಅಂತೂ ಕುಕ್ಕಿಂಗ್ ಮಾಡಲೇಬೇಕು. ಅವರಿಗೋಸ್ಕರನಾದರೂ ಅಡುಗೆ ಮಾಡಬೇಕಲ್ವ. ಸೊ ಹಾಗಾಗಿ ಇನ್ನು ಇವಾಗ ಮೊದಲಿಗೆ ಫ್ರೆಂಡ್ಸ್, ನಾನು ಪಲ್ಯ ಮಾಡ್ಕೊಂಬಿಡೋಣ ಅಂತೇಳಿ ಚಪಾತಿಗೆಲ್ಲ ಹಿಟ್ಟನ್ನು ಎಲ್ಲ ಕಲಸಿ ಇಟ್ಟಿದ್ದೀನಿ. ಈಗ ಚಪಾತಿ ಮಾಡ್ಕೊಂಬಿಡೋಣ ಅದು ನೆನೆಯೋಷ್ಟರಲ್ಲಿ, ಪಲ್ಯ ಮಾಡ್ಕೊಂಬಿಡೋಣ ಅದು ನೆನೆಯೋಷ್ಟರಲ್ಲಿ ಅಂತೇಳಿ ಈಗ ಸ್ವಲ್ಪ ಎಣ್ಣೆಗೆ ಸಾಸಿವೆ, ಜೊತೆಗೆ ಸ್ವಲ್ಪ ಜೀರಿಗೆ, ಜೊತೆಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಮತ್ತು ಉಪ್ಪು, ಅರಿಶಿನ ಪುಡಿ ಇಷ್ಟನ್ನ ಹಾಕಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇಲ್ಲಿ ನಾನು ವೆಜಿಟೇಬಲ್ ಪಲ್ಯ ಮಾಡ್ತಿರೋದ್ರಿಂದ ವೆಜಿಟೇಬಲ್ಸ್ ಬಂದುಬಿಟ್ಟು ಕ್ಯಾರೆಟು, ಆಲೂಗೆಡ್ಡೆ ಮತ್ತು ಬೀನ್ಸು ಇಷ್ಟು ನನ್ನ ಕ್ವಾಂಟಿಟಿ ಅಂದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ತೊಗೊಂಡಿದ್ದೀನಿ. ಇನ್ನು ಬೀನ್ಸ್ ಅದನ್ನು ಕಟ್ ಮಾಡುವಾಗ ಒಂದಿಷ್ಟು ನನಗೆ ಬೀನ್ಸ್ ಕಾಳು ಕೂಡ ಸಿಕ್ಕಿದ್ವು. ಜೊತೆಗೆ ಫ್ರೆಂಡ್ಸ್, ಇಲ್ಲಿ ನಾನು ರಾತ್ರಿ ನೆನೆಸಿಟ್ಟಿದ್ನಲ್ವ ಹೆಸ್ರು ಕಾಳು ಮತ್ತು ಕಡಲೆಕಾಳು, ಅದನ್ನು ಕೂಡ ನಾನು ಇದಕ್ಕೆ ಆ್ಯಡಪ್ ಮಾಡಿಕೊಂಡು ಒಂದು ಸಲ ನಾವು ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು. ಒಂದು 3-4 ನಿಮಿಷ ಫ್ರೈ ಮಾಡ್ಕೋಬೇಕು. ಈ 3-4 ನಿಮಿಷ ಫ್ರೈ ಆದಮೇಲೆ ಫ್ರೆಂಡ್ಸ್, ನಾನು ಇದಕ್ಕೆ ಮನೇಲೇ ಮಾಡಿರ್ತೀವಲ್ಲ ಸಾಂಬಾರು ಪುಡಿ, ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮನೇಲಿರೋ ಸಾಂಬಾರು ಪುಡಿನ ಆ್ಯಡ್ ಮಾಡಿ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಆ್ಯಡ್ ಮಾಡಿ, ಜೊತೆಗೆ ಇದನ್ನು ಒಂದು 20 ಸೆಕೆಂಡು ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡಬೇಕು. ಹಾಗೆ ಫ್ರೆಂಡ್ಸ್, ಇನ್ನು ಹೆಸ್ರುಕಾಳು ಕಡಲೆಕಾಳು ಮಾಡ್ತಾ ನನ್ನ ಮಕ್ಕಳು ರಿಸ್ಕಲ್ಲಿ ನನಗೆ ಮರ್ತೇ ಹೋಗ್ಬಿಟ್ಟಿತ್ತು. ಸೊ ಇವಾಗ ಅದನ್ನು ಆ್ಯಡ್ ಮಾಡಿಕೊಂಡು ಒನ್ಸ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಎಲ್ಲ ನೀಟಾಗಿ ನೋಡಿಕೊಂಡು ಬೇಯಲಿಕ್ಕೆ ಇಟ್ವಿ ಅಂದರೆ ಚಪಾತಿಗೆ ಒಂದು ರುಚಿಕರವಾದಂಥ ಕ್ವಿಕ್ಕಾಗಿರೋ ಪಲ್ಯನ ಮಾಡ್ಕೋಬೋದು. ಹೆಲ್ತಿಗೂ ಕೂಡ ಅಷ್ಟೇ ಒಳ್ಳೆಯದು ಅಂತಲೇ ಹೇಳ್ಬೋದು. ಹಾಗೆ ಫ್ರೆಂಡ್ಸ್, ಇನ್ನು ಪಲ್ಯ ಆಗೋಷ್ಟರಲ್ಲಿ ಚಪಾತಿ ಹೊಸ್ಕೊಂಬಿಡೋಣ ಅಂತೇಳಿ ಬೇಗ ಚಪಾತಿ ಮಾಡ್ಕೊಂಬಿಡೋಣ. ಸ್ವಲ್ಪ ಕೌಂಟರ್ ಟಾಪ್ ಕೂಡ ಕ್ಲೀನ್ ಮಾಡ್ಕೋಬೇಕಲ್ವ. ಹಾಗಾಗಿ ಕೌಂಟರ್ ಟಾಪು ಕ್ಲೀನ್ ಮಾಡಿಕೊಂಡು ಇನ್ನು ಕಾಳಲ್ಲಿನ ನೀರನ್ನ ಕೂಡ ಬಸಿಕೊಂಡು ಸ್ವಲ್ಪ ಬೇಗ ಚಪಾತಿನೂ ಕೂಡ ಮುಗಿಸ್ಕೊಂಬಿಡೋಣ ಅಂತೇಳಿ ನಾನು ಬೇಗನೆ ಮಾಡ್ಕೊಳ್ತಾ ಇದ್ದೆ. ಪಲ್ಯ ಕೂಡ ರೆಡಿ ಆಯಿತು. ಜೊತೆಗೆ ಇಲ್ಲಿ ಚಪಾತಿ ಕೂಡ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಫೈನಲಿ ನನ್ನ ಚಿಕ್ಕ ಮಗ ಇವಾಗ ಮಲ್ಕೊಂಡ. ಸೊ ಅವನು ಹಿಡ್ದುನೇ ನಾನು ಇಷ್ಟು ಕೆಲಸ ಮಾಡಿಕೊಂಡೆ. ಪಲ್ಯ ಮಾಡ್ಕೊಂಡಾಯಿತು. ಚಪಾತಿ ತುಂಬ ಕ್ವಿಕ್ಕಾಗಿ ಪಲ್ಯನ ಮಾಡ್ಕೊಬೋದು ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಚಪಾತಿಗೂ ಚೆನ್ನಾಗಿರುತ್ತೆ, ದೋಸೆಗೂ ಚೆನ್ನಾಗಿರುತ್ತೆ. ಇನ್ನು ಇಷ್ಟಿದೆ ಫ್ರೆಂಡ್ಸ್. ಇನ್ನು ಒಂದು ಸದ್ಯಕ್ಕೆ ನನ್ನ ಚಿಕ್ಕ ಮಗನಿಗೆ ಹೊಟ್ಟೆ ಆಗ್ತಿದೆ ಅಂತೆ. ಸೊ ಹಾಗಾಗಿ ಒಂದು 5-6 ಚಪಾತಿ ಹೊಸ್ಕೊಂಡು ತಿಂಡಿ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಳ್ತೀವಿ. ಸೊ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಇನ್ನು ಬ್ರೇಕ್ಫಾಸ್ಟ್ ಕೂಡ ಮುಗೀತು. ಸೊ ಫ್ರೆಂಡ್ಸ್, ಇನ್ನು ತಿಂಡಿ ಕೂಡ ಆಗಿದೆ. ಇನ್ನು ಬ್ರೇಕ್ಫಾಸ್ಟ್ನ ಮುಗಿಸ್ಕೊಳ್ತೀವಿ. ಸೊ ನನ್ನ ದೊಡ್ಡ ಮಗನಿಗೆ ತುಂಬ ಹೊಟ್ಟೆ ಆಗ್ತಿದೆ ಫ್ರೆಂಡ್ಸ್. ಅವನಿಗೆ ಸ್ವಲ್ಪ ತಿಂಡಿನ
ತಿನ್ನಿಸ್ಬಿಟ್ಟು ಹಾಗೆ ಫ್ರೆಂಡ್ಸ್ ಟೈಮ್ ಆವಾಗಲೂ 11 ಆಗ್ತಾ ಇದೆ. ಸೊ ಹಾಗೆ ಫ್ರೆಂಡ್ಸ್ ಇನ್ನು ಇವತ್ತಿನ ವ್ಲಾಗ್ನು ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಇಷ್ಟ ಆದ ವಿಡಿಯೋವನ್ನು ಲೈಕ್ ಮಾಡಿ ಅಂತ ಹೇಳ್ತಾ ಹಾಗೆ ಫ್ರೆಂಡ್ಸ್ ಈಗ ನಾನು ನಾಳೆ ಮತ್ತೊಂದು ವ್ಲಾಗ್ನೊಂದಿಗೆ ಅಲ್ಲಿವರೆಗೂ ಟಾಟಾ ಬಾಯ್.